ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಅನಾರಸ್ ಫ್ಲವರು ಮತ್ತು ಶಾಹಿ ಜೀರಾ, ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಚೆಂದಾಗಿ ಚಾಪ್ ಮಾಡಿ ತಗೊಂಡಿದ್ದೀನಿ. ಇದು ನಮಗೆ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ನಾನು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 5 ಹಸಿಮೆಣಸಿನ್ಕಾಯಿ ಚೀಲಿದ್ದೀನಿ ಅಷ್ಟೇ, ಪೂರ್ತಿ 2 ಭಾಗ ಮಾಡಿಲ್ಲ. ನಿಮ್ಮ ಮನೆಯಲ್ಲಿ ನೀವೆಷ್ಟು ಖಾರ ತಿಂತೀರ ಅಷ್ಟನ್ನು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 1 ಕಪ್ಪು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ ಇದು. ನಾನೀಗ ಏನು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಈವನ್ ಕಾಲೇಜ್ಗೆ ಹೋಗೋ ಮಕ್ಕಳು ಸಹ ಈಸಿಯಾಗಿ ಈ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಅಮ್ಮ ಊರಿಗೆ ಹೋಗಿದ್ದಾರೆ, ಕ್ಯಾಂಟೀನಲ್ಲಿ ತಿನ್ನಬೇಕಲ್ಲಪ್ಪ ಅಂತ ಯೋಚನೆನೇ ಇಲ್ಲ. ಹೆಂಡತಿ ಊರಿಗೆ ಹೋಗಿದ್ದಾಳೆ, ಹೊರಗಡೆ ಹೋಟ್ಲಲ್ಲಿ ತಿನ್ನಬೇಕಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಅಷ್ಟು ಈಸಿ ಇದು. ಸಂಡೇ ಯಾವುದೋ ಪಾರ್ಟಿಗೆ ಹೋಗಿರ್ತೀರ, ಫಂಕ್ಷನಿಂದ ಲೇಟಾಗಿ ಬರ್ತೀರಾ, ಬೆಳಗ್ಗೆ ಏನಪ್ಪ ಮಾಡೋದು ಅನ್ನೋ ಗಡಿಬಿಡಿನೂ ಸಹ ಬೇಕಿಲ್ಲ. 15 to 30 ಮಿನಿಟ್ಸ್ ಒಳಗಡೆ ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟು ರೆಡಿಯಾಗೋಗುತ್ತೆ. ಕ್ಯಾಪ್ಸಿಕಮ್ನ ಹಸಿ ವಾಸನೆ ಹೋಗಬೇಕು ನಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಇದರಲ್ಲಿ. ಕಣ್ಣಿಗೆ ತುಂಬಾ ಒಳ್ಳೆಯದು, ಆ್ಯಂಟಿ ಇನ್ಫ್ಲಮೇಟ್ರಿ ಇರುತ್ತೆ, ಆ್ಯಂಟಿ ಕ್ಯಾನ್ಸರ್ ಕ್ಯಾನ್ಸರ್ ಬರ್ದಲೇ ಇರೋ ಹಾಗೆ ತಡೆಯುತ್ತೆ ಇದು. ಹಾರ್ಟ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ, ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಇಮ್ಯುನಿಟಿ ಸಿಸ್ಟಮ್ನ ನಮಗೆ ಬೂಸ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಅಂಶ ಈ ಕ್ಯಾಪ್ಸಿಕಮ್ನಲ್ಲಿ ನಮಗೆ ಸಿಗುತ್ತೆ. ನೋಡಿ, ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ನಾನು ಅರ್ಧ ಬಟ್ಲು ಅಮೆರಿಕನ್ ಸ್ವೀಟ್ ಕಾರ್ನ್ನ ತಗೊಂಡಿದ್ದೀನಿ. ಇದನ್ನು ಸಹ ನಮಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಇದನ್ನು ಕೂಡ ತುಂಬಾ ಒಳ್ಳೆಯದು ನಮಗೆ ಸ್ವೀಟ್ ಕಾರ್ನ್. ಯಾಕೆಂದರೆ ಡಯಾಬಿಟಿಸ್ 2 ಟೈಪ್ ಇರುತ್ತಲ್ಲ, ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು. ಯಾಕೆಂದರೆ ಅದನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ. ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಮು ತುಂಬಾ ಚೆನ್ನಾಗಿರುತ್ತೆ ನಮಗೆ. ಮತ್ತು ಇನ್ನೂ ಹೆಚ್ಚು ನಮಗೆ ಹೈ ಫೈಬರ್ ಸಿಗುತ್ತೆ. ನೋಡಿ, ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಯಾವ ಪೌಡರ್ನು ನಾನು ಇದಕ್ಕೆ ಆ್ಯಡ್ ಮಾಡಲ್ಲ. ತುಂಬಾ ಸಿಂಪಲ್ ಇದು. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಇದನ್ನು ಆರಾಮ್ಸೆಯಾಗಿ ಫ್ರೀಯಾಗಿ ಯಾವುದೇ ಚಿಂತೆ ಇಲ್ದಲೇ ಈ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಮಸಾಲೆ ರುಬ್ಬಂಗಿಲ್ಲ, ಏನೂ ಕಷ್ಟನೇ ಪಡೋಂಗಿಲ್ಲ. ನೋಡಿ, ಈಗ ನಾನು 1 ಗ್ಲಾಸ್ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. 1 ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರಂದರೆ ಬರೀ ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ, 1 ಗ್ಲಾಸು ಹಸು ಹಾಲನ್ನ ಇದಕ್ಕೆ ಸೇರಿಸಿದ್ದೀನಿ. ಹೌದು, ಕಾಯಿ ಹಾಲಲ್ಲ, ಅಂದರೆ ತೆಂಗಿನಕಾಯಿ ಹಾಲು ನಾನು ಹಾಕಿಲ್ಲ.
ಹಸು ಹಾಲು ಮಕ್ಕಳು ಕುಡಿತಾರಲ್ಲ, ಟೀ ಕಾಫಿ ಎಲ್ಲ ಮಾಡ್ತೀವಲ್ಲ, ಆ ಹಾಲನ್ನ ನಾನು 1 ಗ್ಲಾಸು ಹಾಕಿದ್ದೀನಿ. ಇನ್ನು 3/4 ಗ್ಲಾಸು ನಾನು ನೀರನ್ನ ಹಾಕೋತೀನಿ. ನೋಡಿ 3/4 ಲೋಟ ನಾನು ನೀರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. 1 ಗ್ಲಾಸು ಹಸು ಹಾಲು, 3/4 ಲೋಟ ನೀರು, 1 ಗ್ಲಾಸ್ ಬಾಸುಮತಿ ಅಕ್ಕಿಗೆ ನಾನಿಷ್ಟು ಹಾಕ್ಕೊಂಡಿರೋದು. ಇದು ಸ್ವಲ್ಪ ಕುದೀಲಿ ನಮಗೆ. ನೋಡಿ ನೀರು ಕುದೀತಿದೆ. ಈಗ ಇದಕ್ಕೆ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀರು ಕುದೀತಿದೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ಬಂದರೆ ಸಾಕು ನನಗೆ. ನೋಡಿ 2 ವಿಷಲ್ ಬಂದಿದೆ. ಈಗ ನಾನು ಆಫ್ ಮಾಡಿದ್ದೀನಿ. ಫುಲ್ ಕೂಲ್ ಆದಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಲಿಡ್ನ ಓಪನ್ ಮಾಡಿದ್ದೀನಿ. ಜೆಂಟಲಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಸಿಯಾಗಿ ಜೆಂಟಲಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಘಮ ಘಮ ಅಂತಿದೆ ಕ್ಯಾಪ್ಸಿಕಮ್ ಕಾರ್ನ್ ಪಲಾವು. ತುಂಬಾ ಅಂದರೆ ತುಂಬಾ ಈಸಿ ಇದು. ವಿತಿನ್ 30 ಮಿನಿಟ್ಸಲ್ಲಿ ನಿಮಗೆ ಬಿಸಿ ಬಿಸಿ ಪಲಾವ್ ರೆಡಿ ಆಗೋಗುತ್ತೆ. ಯಾವುದೇ ರೀತಿ ಜಾಸ್ತಿ ರಿಸ್ಕೇ ಇಲ್ಲ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವಿತಿನ್ 30 ಮಿನಿಟ್ಸಲ್ಲಿ ನಾವು ಒಳ್ಳೆ ಪಲಾವ್ನ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.